ಈ ಊರಿಗೆ ಬಂದು ಎಷ್ಟು ದಿವಸ ಆತಮ್ಮ. ನನಗಂತೂ ಊರಿಗೆ ಬರ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಏನು ಮಾಡ್ತೀನಿ, ನಮ್ಮ ಗೊಂಬೆಲ ಬಲವಂತ ಮಾಡುತ್ತೆ ನಮ್ಮ ಅಕ್ಕ ಅಂತ ಬರೋದಷ್ಟೇ. ನಮ್ಮ ಅಕ್ಕ ಏನೋ ಕರಿತತ್ತ ಅಂತ ಹೇಳಿ ಬರ್ಬೇಕಷ್ಟೇ. ನಾನು ಹೇಳ್ತಿರ್ಲಿಲ್ವೇ? ನಿಮ್ಮ ಅಕ್ಕ ಗೊಂಬೆಲ ಅಂತ ಏನೋ ಇಲ್ಲ, ಅವಳ ರೀತಿನ ತಗೆ ಎಲ್ಲ ಇರೋದು. ಆ ರೀತಿ ತಗೇನೆ ಇದೆಲ್ಲ ಹಿಂಗೆ ಆಗಿರೋದೆಲ್ಲ ಆ ರೀತಿನಿಂದಲೇ ಅಂತ ಹೇಳಿವಿ. ಕನಿಗೆ ನೋಡಿ ಅವಳಿಗೂ ಮೋಸ ಮಾಡ್ತಾಳೆ ಅಂತ ಹೇಳಿದೆ. ಅದು ಹಂಗೆ ಆಯ್ತು. ನಮಗೆ ನೋಡಿ ಕುರಿಯ ಒಂದೊಂದು ಕುರಿನೂ ಭಾಗ ಕೊಡಲಿಲ್ವಲ್ಲ ನಮಗೆ. ಅವ್ರ ಮನೆ ಹಾಳಾಗೋಗ ಬಾ, ಹಾಳಾಗೋಗುತ್ತೆ ಅದು ಒಂದಿನ. ಅವಳು ಏನೇ ಹೋಟ್ಲು ಕಟ್ಟಿ ಏನೇ ಡಬ್ಬ ಮಾಡ್ತೀನಿ ಅಂದ್ರೂ ಹಾಳಾಗೋಗುತ್ತೆ ಬಾ ಅದು ಒಂದಿನ. ಇವರು ನಮ್ಮ ಅತ್ತೆನೂ ನಮ್ಮ ಮಾವ ಬಂದವ್ರು ಯಾಕನ ಯಾರು ಹೇಳಿ ಕಳಿಸಿದ್ರು ಅಲ್ಲ, ಇವರು ಮಾತಾಡಿಸ್ತಿರ್ಲಿಲ್ಲ. ಇವಾಗ ನಮ್ಮ ಅಮ್ಮ ಮಾತಾಡಿಸ್ತಿಲ್ಲದಕ್ಕೆ ಇವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅನಿಸುತ್ತೆ. ಇವ್ರು ಭಾರಿ ಇದ್ದಾರೆ ಇವರು. ನಿಮ್ಮ ಏನತ್ತೆ ಒಳ್ಳೇದಲ್ಲ, ಅಮ್ಮ ಅದಕ್ಕೆ ಒಳ್ಳೇದಲ್ಲ ಅಂತ ಮಾತಾಡ್ಸಲ್ಲ. ನಮ್ಮ ಅಮ್ಮನ ಮೇಲೆ ಜಗಳ ಮಾಡ್ತಾರೆ ಇವರು. ನಮ್ಮ ಅಮ್ಮ ಚೆನ್ನಾಗಿರೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆವ್ರಿ. ನೋಡು, ಇವಾಗ ಮಾತಾಡಿಸ್ತಿರ್ಲಿಲ್ಲ, ಈಗ ಮಾತಾಡಿಸ್ತಾರೆ. ಮೋಸ ಮಾಡ್ಯಾರ ಹೆಣ್ಣು ಹುಡುಗರು, ಮೋಸ ಮಾಡ್ಯಾರ ಅಂತ ಹೇಳ್ತಿದ್ರು. ಈಗ ಬಂದವ್ರು ಯಾರ ಮನೆಗೆ ಹೋಗ್ತಾರೆ ನೋಡ್ತೀನಿ, ಅಮ್ಮಗೆ ಹೇಳ್ತೀನಿ ತಾಡಿ. ನಮ್ಮ ಗೊಂಬೆಲಕ್ಕರಮ್ಮ ನಮ್ಮ ಗೊಂಬೆಲಕ್ಕಯ್ಯ ದಿನದಿಂದ ಕುರಿ ಕಾದು 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 ಪಾಟ್ ಬೀಳ್ತಾರೆ. ನಾನು ಹೇಳ್ತಿರ್ಲಿ ಇಬ್ಬರು ಹೆಣ್ಣು ಹುಡುಗರು ಮೋಸ ಮಾಡ್ತಾರೆ ಅಂತ ಅನ್ಬೇಡ. ನಮ್ಮ ಗೊಂಬೆಲಕ್ಕೊಂದು ಯಾತು ಇಲ್ಲ ಇದ್ರಾಗೆ, ಎಲ್ಲ ನಮ್ಮ ರೀತಿದೇನೆ, ಅವಳೇ ನಮಗೆ ಮೋಸ ಮಾಡಿರೋದಂತ ನಾನು ಹೇಳ್ತಿರ್ಲಿಲ್ವೇ? ನನಗೂ ಹಂಗೆ ಅನ್ಸದ್ ಬಾ. ಅದೆಲ್ಲ ಹಂಗೆ ಮೋಸ ಮಾಡಂಗಿದ್ದಿದ್ರೆ ಯಾಕೆ ನಮಗೆ ಫೋನ್ ಮಾಡಿ ಬರ್ರಿ ಅಂತಲೂ ಕರೀತಿರ್ಲಿಲ್ಲ. ನಮ್ಮ ಗೊಂಬೆಲಕ್ಕ ಒಳ್ಳೇದು, ಯಾವತ್ತೇನು ಯಾರಿಗೇನು ಕೇಳಿ ಬಯಸಲ್ಲ. ನನಗೆ ಗೊತ್ತಿತ್ತು, ನಾನು ಎಂದೇನು ಅಂದಿಲ್ಲ. ಏನು ಮಾಡ್ತೀವಿ, ಹೆಣ್ಣು ಹುಡುಗರಿಂದಲೇ ಹಿಂಗೆ ಆಗಿದ್ದು ಅಂತ ಅವಳ ಜೊತೆಗೆ ಸೇರ್ಕೊಂಡಿತ್ತಲ್ಲ, ಅವಳ ಮನೆಯಾಗಿತ್ತಲ್ಲ, ಅದಕ್ಕೆ ಹಂಗೆ ಹೋಗ್ತಿದ್ವಿ. ಏನು ಮಾಡ್ತೀವಿ, ಹಿಂಗೆಲ್ಲ ಇದ್ದಿದ್ರು ಬರ್ರಿ ಅಂತ ಹೇಳಿ ಕರೀತಿರ್ಲಿಲ್ಲ. ನೋಡು ಹೋಗ್ತಾ ಇದ್ದಾರೆ ಮಂತಾಕಿ. ಅವಳೆ ಹೇಳಿ ಕಳ್ಸವಳೆ ಅನಿಸುತ್ತೆ. ನಮ್ಮ ಆಂಟಿ ಇವಳು ಒಳ್ಳೆಯಳಲ್ಲ. ಯಾತೆ ಶಿವನಿ ಹಂಗೆ ನೋಡ್ತಾ ಇದೀಯಾ? ನಮ್ಮ ಅತ್ತೇನೋ ನಮ್ಮ ಮಾವ ಬಂದಿದ್ದಾರೆ, ಅದಕ್ಕೆ ನೋಡ್ತಾ ಇದ್ದೆ. ಅತ್ತೇನೋ ಮಾವ ಅಂದ್ರೆ ಯಾರೇ? ಯಾರು ನಿಮ್ಮ ಅತ್ತೆ ಮಾವ? ನಮ್ಮ ಅತ್ತೆ ನಮ್ಮ ಮಾವ ಅಂತಂದ್ರೆ ನಮ್ಮ ಅಮ್ಮ ಐತಲ್ಲ, ಅವ್ರ ತಮ್ಮನ ಹೆಂಡತಿ. ಇವರು ಮಾತಾಡಿಸ್ತಿರ್ಲಿಲ್ಲ. ಈಗ ಇವಳು ನಮ್ಮ ಆಂಟಿ ಗೊಂಬೆಲ ಆಂಟಿ ಹೇಳಿ ಕಳಿಸವಳೆಲ್ಲಾನು. ಇವಾಗ ಇಲ್ಲಿ ನಾವು ಮಾತಾಡ್ಸಲ್ವಲ್ಲ, ಅದಕ್ಕೆ ನಮ್ಮ ಅಮ್ಮಯ್ಯ ಮಾತಾಡ್ಸಲ್ಲ ಇವ್ರನ್ನ. ಗಂಡು ಹುಡುಗರು ಮೋಸ ಮಾಡಿರು ಅಂತ ಹೇಳಿ ನಮ್ಮ ಅಮ್ಮ ಮೇಲೆ ಇಲ್ಲದ್ದೆಲ್ಲನ ಮಾತಾಡ್ತಾರೆ ಇವರು. ಒಳ್ಳೆಯರಲ್ಲ. ಕುರಿಯಲ್ಲನ ಮಾರ್ಕೆಂಡ್ ತಿಂದವಳೆ, ಅದ್ರಾಗೆ ಉದ್ಧಾರ ಆಗ್ಯಾಳಂತ ನಮ್ಮ ಅಮ್ಮನ ಮೇಲೆ ಆಟಿ ಕಿಚ್ಬಿಡ್ತಾರೆ. ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರಿ ಕಣೆ ನಮ್ಮ ಅಮ್ಮಯ್ಯ, ಚೆನ್ನಾಗಿರೋದಕ್ಕೆ. ಅದಕ್ಕೇನೆ ಬರಲ್ಲ ಇವ್ರು ಯಾಕೋ ನಮ್ಮ ಅಂತಕ್ಕೆ ಇವತ್ತು ಬಂದವ್ರು. ಇವಳು ಗೊಂಬೆಲ ಆಂಟಿ ಹೇಳಿ ಕಳ್ಸಿದ್ಲೇನ, ಅದಕ್ಕೆ ಬಂದವ್ರೆ, ಅದಕ್ಕೆ ನೋಡ್ತಾ ಇದ್ದೆ. ತಾಯಿ ಮಗಳು ಎತ್ಲಾಗಾದ್ರೂ ತಿರ್ಕೊಂಬ್ತಾರೆ ಹೇಳಮ್ಮ. ತಾಯಿ ಮಗಳು ಬೋಳು ಒಳ್ಳೆಯರಲ್ಲ. ಗಾಡಿ ನಮ್ಮ ಅಮ್ಮನ ಕರ್ಕೊಂಬತ್ತೀನಿ, ಹಂಗೇನು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಕರ್ಕೊಂಬತ್ತೀನಿ ಬಾರಮ್ಮ, ನಿನ್ನ ತಮ್ಮ ಹೆಂಡತಿ ಬಂದವ್ರು ನೋಡು, ಅವಳು ಹೆಂಗೆ ಬಿಡಿಸ್ಕೊಂಡವಳೆ ಅಂತ ಹೇಳಿ. ಅಲ್ಲ ಎಷ್ಟು ಮೋಸ ಮಾಡಿದ್ದಾರು ಇವರು. ನಮ್ಮ ಅಜ್ಜಿ ನಮ್ಮ ತಾತನ ಮಾತು ಮೀರಿ ಮದುವೆ ಆಗಿದ್ನಂತೆ. ಒಳ್ಳೆನಲ್ವಂತೆ ಇವನು, ಒಟ್ಟು ಪುಡ ನಿನ್ನ ಮಗ ಅಂತೆ. ನಮ್ಮ ಆಂಟಿ ಮೇಲೆ ಇವಾಗ ನೋಡು, ನಮ್ಮಮ್ಮ ಒಂದೇ ಕೆಟ್ಟಾರಾಗಬೇಕು. ಇವಾಗ ಇವ್ರು ಚೆನ್ನಾಗಿರ್ತಾರೆ. ಇವ್ರು ಹೇಳಿ ಇವರು ಎಲ್ಲನ ಇವರು ಭಾಗ ತಗೊಂಡು ಇವರು ಎಲ್ಲ ತಿಂದವ್ರಿ ದುಡ್ಡ. ಅದು ಬಿಟ್ಬಿಟ್ಟು ಇವಾಗ ನಮ್ಮ ಅಮ್ಮನ ಮೇಲೆ ಒಂದೇ ನೆನ್ನಿಷ್ಟಾರ ಓದಿಸಿ ನಮ್ಮಮ್ಮ ಒಬ್ಳು ಇವಾಗ ಕೆಟ್ಟಾಳಾಗಬೇಕು. ಇವರೆಲ್ಲರ ಕಣ್ಣೆದ್ರಿಗೂ ಇವಾಗ ನಮ್ಮ ಅಮ್ಮ ಕೆಟ್ಟಾಳಾಗ್ಬೇಕು ಕಣೆ ವೈಷ್ಣು. ನೋಡಿ ನನಗೆ ಹಂಗೆ ಹೊಟ್ಟೆ ಉರಿತೈತೆ. ಏನು ಮಾಡೋಣ, ನಮ್ಮ ಯಾವುದಾದ್ರೂ ಒಂದು ಬೊತ್ತಾ ಇರ್ತಾವೆ. ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಬೊತ್ತವಲ್ಲೇ. ರೇಟಿಕಕ್ಕೆ ಹೋಗ್ಯವ್ರೋ ಏನೋ ಎಲ್ಗ ನಾನು. ಬಾಕ್ಲಿಕ್ಕಿರಂಗೈತೆ. ಬಾಕ್ಲಿಕ್ಕೆ ಅವರಪ್ಪ. ಅನಿ ಯಾರು ಬಂದೆ ಇರ್ರಿ? ಮಾವನ ಅತ್ತೆ ಯಾವಾಗ ಬಂದ್ರಿ ಅತ್ತೆ? ಮಾವ ಯಾವಾಗ ಬಂದ್ರಿ? ಈಗಳಮ್ಮ ಇದೇ ಸ್ವಲ್ಪ ತಾತ್ ನೋಡು. ಏನು ಮಾಡ್ತಿದ್ದೆ? ನೀರು ಗುರಿಕ್ತಿದ್ದೇನ ಅಲ್ಲೇ ಅಂಡೆ ಒಳಗೆ ಅದಕ್ಕೆ ಹೋದ್ರೆ ಗೊತ್ತಾಯ್ತಿ. ಅಮ್ಮಯ್ಯ ನೀರು ಗುರಿಕಮ್ಮ ಅಂತ ಕುರಿಯಟ್ಟೆಗಳದಾಗ ಗೊಬ್ಬರ ಗುಡ್ಸಾಕ್ ಬರಕ್ಕೆ ಹೋಗೈತೆ, ಅದಕ್ಕೆ ನೀರಿಕ್ಕೂ ಬಂದು ಒಯ್ಕಂಪ್ನಿ ಅಂತ ಅದಕ್ಕೆ ನೀರು ಕಾಯಿಸ್ತಾ ಇದ್ದೆ. ಕೂಗ ಬರ್ರಿ ಒಳಕ್ಕೆ. ಮಾವ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ನಾವು ನಿಮ್ಮ ಅಮ್ಮ ಹೇಳಿ ಕಳ್ಸಿತ್ತಲ್ಲ ಆಗ್ಲೆಲ್ಲ ಕರಿಯೋದಲ್ಲ, ಬರೋಣ ಯಾವಾಗ ಒಂದಿವ್ಸ ಬಂದೋಗ್ರಿ ಅಂತ ಅದಕ್ಕೇನೆ ಬಂದ್ವಿ. ನಾನು ಹೇಳ್ತಿದ್ದೆ ನಮ್ಮ ಅಮ್ಮಗೆ, ಅಮ್ಮ ಯಾರು ಹೆಂಗನ ಮಾಡ್ಕೊಂಬ್ಲಿ, ಅತ್ತೆನ ಮಾವ ತುಂಬ ಒಳ್ಳೆಯವರು, ನೀವು ಅವ್ರತಾಗೆ ಚೆನ್ನಾಗಿರಮ್ಮ ಫೋನ್ ಮಾಡಿ ಕರಿಯಮ್ಮ ಅಂತೇಳಿ ನಾನು ಹೇಳ್ತಿದ್ದೆ. ಪಾಪ ಅವ್ರು ಇಲ್ಲಿಗೆ ಹೋಗಿ ಇಲ್ಲಿ ಬರಂಗಿದ್ದಾರೆ ಅಂತ. ಕಂತು ಯಾವಾಗ ಬಂದೆ ಮೀನಾ? ಯಾವಾಗ ಬಂದ್ರಮ್ಮ? ಇದೇ ತಾನೇ ಬಂದು ಈಗ ನಿಂತ್ಕೊಂಡ್ವಿ. ಅಮ್ಮ ಇಲ್ಲ ಕುರಿಯಟಗಳು ಗೊಬ್ಬರ ಗುಡ್ಸಾಕಕ್ಕೆ ಹೋಗೈತೆ ಅನ್ಲ, ಅದಕ್ಕೆ
ಇಲ್ಲೇ ಕುಕ್ಕಂತಿ ಬಿಡಕ್ಕೆ ಚೆನ್ನಾಗೈತಿ. ನಡೀರಿ ಒಳಕ್ಕೆ ನಡೀರಿ. ತಡಿ ಒಂದು ಕ್ಷಣನ ಬಸ್ನ ಬಂದಿದ್ದು ಕೂತ್ಕೊಂಡು ಒಳ ಕುಕ್ಕಮಕ್ಕಾಗಲ್ಲ. ಅದಕ್ಕೆ ಗಾಳಿ ಚೆನ್ನಾಗಿ ಬೀಸುತ್ತಲ್ಲ, ಚೆನ್ನಾಗಿ ಗಾಳಿ ಕುಕ್ಕಂತೀನಿ. ನನಗೊಂಥರ ತಲೆ ಒಂಥರ ಇದಾದಂಗೆ ಆಗ್ಬಿಡುತ್ತೆ. ಬಸ್ನ ಬಂದುಬಿಟ್ರೆ ಒಟ್ಟು ಉಸಿರು ಕುಡ್ಕೊಂಡು ಅದರ ಬಿಡಿ ಬಿಡಿ ಸೇದರಿರ್ತಾರೆ, ಆ ಬಿಡಿ ವಾಸನೆಗೆ ಆಗಲ್ಲ. ಅಜ್ಜಾರ ಬಿಡಿ ಸೇದ್ ಬಿಡ. ನನಗೆ ಬಸ್ನಾಗ ವಾಸನೆ ಅಂದ್ರೆ ವಾಸನೆ. ಅಯ್ಯಪ್ಪ ನನಗಂತೂ ಉತ್ಕೆ ಬಂದಂಗೆ ಆತ. ಏನು ಮಾಡ್ತೀವಿ ತಡಿ, ಚೆನ್ನಾಗಿಲ್ಲ ಕುಕ್ಕಂತಿ. ಬಾ ಫ್ಯಾನ್ ಹಾಕ್ತೀನಿ ಬಾರತ್ತೆ. ಹೊರಗೆ ನಿಂತ್ಕೊಂಡ್ರೆ ಯಾರನ್ನ ಏನಂದ್ರೆ ಬಾ ಒಳಕ್ಕೆ. ಇವಾಗ ಹಂಗೆ ಹೊಟ್ಟೆ ಉರಿ ಜನ ಜಾಸ್ತಿ ಕಣೆ. ಯಾರಾದ್ರೂ ಮುಂದೆ ಬರೋದ್ರೆ ಸೇಸ್ಕೊಂಬಲ್ಲ. ನಾನು ನೀನು ಫ್ರೆಂಡ್ಶಿಪ್ ಆಗಿರೋದಕ್ಕೇನೆ ಎಷ್ಟೋ ಜನ ಹೊಟ್ಟೆ ಹುರ್ಕೊಂತಾರಂದ್ರೆ ಇವಳು ಫ್ರೆಂಡ್ ಆಗಿರಲ್ಲಪ್ಪ ಅಂತ ಹೇಳಿ ಹೊಟ್ಟೆ ಹುರ್ಕೊಂತಾರೆ. ಸಾಯ್ಲಳ ಬಾ. ಅಮ್ಮ ಅಮ್ಮ ಏನಮ್ಮ ಬಾ. ಯಾಕಮ್ಮ ನೋಡು ಅಯ್ಯಮ್ಮನು ಭಾಗ ತಗೊಂಡು ಇವಾಗ ಚೆನ್ನಾಗಿದ್ದಾಳೆ. ನೀನು ಸುಮ್ಮನೆ ನಿಷ್ಠುರಾದೆ. ಆ ಮೀನಾ ಅತ್ತೆನೂ ಆ ಮಾಮ ಇಬ್ಬರಾಳು ಬಂದವ್ರೆ ಅವ್ರ ಮನೆಗೆ ಗೊತ್ತೇ. ಇವಾಗ ಬಂದರು ಅವ್ರ ಮಂತಕ್ಕೆ. ಅವಳು ನೀ ಏನು ಹಂಗೇನೆ ಒಳಗೆ ಕರ್ಕೊಂಡು ಹೋದ್ಲು ಮಾತಾಡಿಸ್ಕೊಂಡು. ನಾನು ವೈಷ್ಣು ಇಬ್ರು ನೋಡ್ಕೊಂಡು ಬಂದ್ವಿ. ಮಾತಾಡಿಸ್ತಿರ್ಲಿಲ್ವಲ್ಲ ಆ ಗೊಂಬೆಗಳನ್ನು ಮಾತಾಡಿಸ್ತಿರ್ಲಿಲ್ಲ ಅವರು. ಅದು ಹೆಂಗೆ ಬಂದರು ನೋಡಿ. ಇವಾಗ ನಾವು ಒಂದಿಟ್ಟು ಚೆನ್ನಾಗಿದ್ದೀವಲ್ಲ, ಅದಕ್ಕೆ ಚೆನ್ನಾಗಿರೋ ಅನ್ಕೊಂಡ್ರೆ ಒಟ್ಟು ಕಮ್ಮತ್ ಜಾಸ್ತಿ. ಅವಳು ಗೊಂಬೆಲಿ ಫೋನ್ ಮಾಡಿದ್ಲೇನ ಅವಳು. ಬೋಲಿದ್ರು ಅಂತಾಳು ಅವಳು ತಿಕ್ಲಿ ಅಂತಾಳು. ಮೊದ್ಲಂಗೆ ಕಟಮಟ ನಂಗೆ ಇದ್ಲು. ಇಲ್ಲ ನೋಡು ಅವಳು ಮದ್ವೆಗಿನ ಮುಂಚೆ ಅವಳು ಇದ್ದಿದ್ದು ನೋಡ್ಬೇಕಾಯ್ತು. ಯಪ್ಪ ನಾನೇ ನಮ್ಮ ಮನೆಯೆಲ್ಲ ನೋಡ್ಕೊಂಡಿರೋದು. ಇವತ್ತು ನಾನು ಆಗೋದಕ್ಕೆ ನಮ್ಮ ಮನೆ ಹಿಂಗಿರೋದು. ನೀನು ಅವಳಂತೆ ಆಗಿದ್ರೆ ಆಗ್ತಿರ್ಲಿಲ್ಲ. ಗಂಡ ಹೆಂಡತಿ ಎರಡು ತಿಕ್ಳುಗಳು. ನಾನು ಆಗೋದಕ್ಕೆ ಅವಾಗೆಲ್ಲ ನೋಡ್ಕೊಂಡಿದ್ದೀನಿ. ಎಲ್ಲನ ಕುಡಿಕೊಂಡು ನಾನು ದುಡ್ಡು ಕೊಟ್ಟಿದ್ದೀನಿ. ನಾನೇನು ಅವ್ರದ್ದು ಏನೊಂದು ರೂಪಾಯಿ ತಿಂದಿಲ್ಲ. ಇಲ್ವಂತೆ ಅವರು ಏನಂತಾರೆ ಎಲ್ಲನ ರೀತಾ ಮೋಸ ಮಾಡಳೆ ನಮ್ಮ ಕುರಿಯಗಳದೆಲ್ಲನ ಅಂತ ಹೇಳಿ ಇದು ಮಾಡ್ತಾರಲ್ಲ ನೋಡು. ನೀವು ಭಾಗ ತಗೊಂಡ್ರಿ, ಅವಳು ಭಾಗ ತಗೊಂಡ್ಲು. ಇವಾಗ ನಿಮ್ಮ ಮೇಲೆ ಸುಮ್ಮನೆ ನಿಷ್ಠೂರ, ನಿಮ್ಮ ಮೇಲೆ ಸಿಟ್ಟು. ನೋಡು ಇವಾಗ ನೀನು ಭಾಗ ಅವ್ರಿಗೂ ಕೊಡಿಸ್ದೆ. ಅವರು ಎಲ್ಲ ಕುರಿ ಎಲ್ಲ ತಗೊಂಡು ನಮಗೆ ನಾವು ಮಾರಲ್ಲ ಅಂತ ಹೇಳಿ ಬಿಡ್ಕೊಂಡ್ರು. ಇವಾಗ ನೋಡು ಸುಮ್ಮನೆ ನಿನ್ನ ನಿಷ್ಠೂರ ಮಾಡಿರಲ್ಲ. ರೀತಾ ತಿಂದ್ಲು ರೀತಾ ಮೋಸ ಮಾಡಿದ್ಲು ಅಂತ ಹೇಳ್ತಾರೆ. ನೋಡಮ್ಮ ನೀನು ಸುಮ್ಮನೆ ಕೆಟ್ಟಳಾಗಬೇಕು ಇವರಿಂದನ. ಅವರು ಎಲ್ಲ ತಗೊಂಡ್ರು, ಅವ್ರು ಎಲ್ಲರ ತಗೋ ಚೆನ್ನಾಗಿದ್ದಾರೆ. ಬಾ ನೋಡ್ಬಾ. ನಾನೇ ಹಂಗೆ ಅಂತೀನಿ. ಏನೇ ಭಾಗ ತಗೊಂಡು ನೋಡು. ಇವಾಗ ಅವ್ರಿಗೂ ನಮಗೂ ತಂದಿಕ್ತಿಯೇನೆ ಅಂತ ಹೇಳ್ತೀನಿ. ನೋಡು ಅವ್ರವ್ರವ್ರ ಗನವಾಗಾದ್ರು ನಾವು ಸುಮ್ಮನೆ ನಿಷ್ಠೂರ ಆಗಬೇಕು ಗನವಾಗಿ. ನಮ್ಮಪ್ಪ ನಮ್ಮಮ್ಮ ಏನಂದ್ರೆ ಕೊಡಬೇಡ ನನ್ನ ಮಗ ಲೋಪರ್, ನನ್ನ ಮಗ ನಮ್ಮ ಮಾತು ಕೇಳಲ್ಲ, ನೀವೇ ಹೆಣ್ಣುಡುಗರು ಹಂಚ್ಕೊಳ್ರಿ ಅಂದ್ರು. ಇವ್ರಿಗೆ ಹೆಂಗಾಗೈತೆ ರೀತಾ ಒಬ್ಬಳೆ ತಾಂಡು ಇವಾಗ ನಾನು ಒಬ್ಬಳೆ ಚೆನ್ನಾಗಿದ್ದೀನಲ್ಲ, ಎಲ್ಲ ಹೋಟ್ಲು ಗಿಟ್ಲು ಮಾಡಿ ಎಲ್ಲ ನಾನು ಚೆನ್ನಾಗಿ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಡಿರೋದಕ್ಕೆ ಇವಾಗ ರೀತನ ಮೇಲೆ ಕಣ್ಣು. ಎಲ್ಲ ಇವಳೆ ತಾಂಡವಳೆ. ಅವಳು ಮಗಳನ್ನ ಲಕ್ಷ ಕಟ್ಟಿ ದೊಡ್ಡ ಸ್ಕೂಲಾಗೆ MBBS ಮಾಡಿಸ್ತಾ ಇದ್ದಾಳೆ, ಡಾಕ್ಟ್ರ್ ಓದಿಸ್ತಾ ಇದ್ದಾಳೆ ಮಗಳನ್ನ. ನಾವು ಅಲ್ಲಿ ನಮ್ಮ ಮಕ್ಕಳಿಗೆ ಅದೇ ಆಸ್ತಿ ಅಲ್ಲೇ ದುಡ್ಕೊಂತಾರೆ. ಯಾಕೆ ಗೌರ್ಮೆಂಟ್ ಕೆಲಸ ತಗೊಂಡು ಏನು ಮಾಡ್ತೀವಿ, ಇದೆ 24 hours ದುಡ್ಡು ನೋಡ್ಬೋದು, ಹೋಟ್ಲು ಅದು ಇದು ಮಾಡಿದ್ರೆ ಅಲ್ಲೇ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಅಂತ ನಾವು ಹಿಂಗೆ ಮಾಡ್ತೀವಿ. ಅವಳು ಓದಿಸ್ತಾ ಇದ್ದಾಳೆ ಮಗಳನ್ನ, ಎಲ್ಲ ಅವಳು ತಗೊಂಡು ನೋಡಿ. ಇವಾಗ ನನ್ನ ಮೇಲೆ ಹಾಕ್ತಾಳೇನೋ ಇವಳು ಒಬ್ಬಳೇ ತಾಂಡಿರೋದು, ಇವಳು ಒಬ್ಬಳೇನೇ ಇದು ಮಾಡ್ಕೊಂಡಿರೋದು ಅಂತ. ನಾನೇನು ಯಾರಿಗೇನು ಮೋಸ ಮಾಡಿಲ್ಲ, ನಾನೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ಅವಳು ತಿಳಿತಿರ್ಲಿಲ್ಲ, ನಾನೆಲ್ಲ ಕುಡಿಕೊಂಡು ಕೊಟ್ಟಿದ್ದೀನಿ ದುಡ್ಡ. ನಾನಿರೋದಕ್ಕೆ ಮನೆ ನಡೆದಿರೋದು ಗೊತ್ತೇ. ಅಯ್ಯೋ ನೀನು ಏನೂ ತಿಳಿವಳಿಕೆನೇ ಇರಲಿಲ್ಲ. ಯಾತು ಗೊತ್ತಾಗ್ತಾನೆ ಇಲ್ಲ, ಬರೀ ಕುರಿ ಕಾತ್ಕೊಂಡು ಇದ್ದಾಳ ಅವಳು. ಇವಾಗ ನನಗಿಂತ ನಿಷ್ಠುರ ವರ್ಷ ಸುಮ್ಮನೆ ಎಲ್ಲ ಯಾರನ್ನೂ ಅದಕ್ಕೆ ಮತ್ತೆ ಯಾರನ್ನೂ ಜೊತೆಗೆ ಇಕ್ಕಬಾರ್ದು ಅಂಬೋದು. ನಾವೆಲ್ಲರನ್ನೂ ಜೊತೆಗೆ ಇಕ್ಕೊಂಡು ಸುಮ್ಮನೆ ಹಾಳಾಗೋದ್ವಿ. ಮತ್ತೆ ನೋಡು ಇವಾಗ ಅವರೆಲ್ಲನ ಚೆನ್ನಾಗಾದ್ರು ಬೇಕಾದ್ರೆ ನೋಡು ಬಂದವ್ರಿ ಅವ್ರ ಮನೆಗೆ ಎಲ್ಲಾನು. ನೀನು ಅನ್ಬಾ ಇಲ್ಲಿ, ನೀನು ಎಲ್ಲ ತಗೊಂಡು ಇವಾಗ ನೋಡು ಎಲ್ಲರೂ ತಗೋ. ನೀನು ಚೆನ್ನಾಗಿದೆ, ನನ್ನ ನಿಷ್ಠುರ ಮಾಡಿದೆ, ನೀನು ತಗೊಂಡಲ್ಲೇ ಭಾಗ ನಮ್ಮ ತಂದು ಗೊಂಬೆಲಿಗೆ ತಿಳಿಯಲ್ಲ ಅಂತ ನಾನೆಲ್ಲ ಕುಡಿಕೊಂಡು 7-8 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಇವತ್ತು. ಅದು ಇಟ್ಕೊಂತ ಒಂದು 10 ಲಕ್ಷನೇ ಕೊಟ್ಟಿದ್ದೀನಿ ಕುಡಿಕೊಂಡು. ನಾನೇನು ಅವಳದೇನು ತಿಂದಿಲ್ಲ ಅಲ್ಲ. ನಾನೇನು ತಿಂದಿದ್ರೆ ದೇವ್ರು ನನಗೆ ಇವತ್ತಂತೂ ತನ್ನ ಕೊಡ್ತಿರ್ಲಿಲ್ಲ. ಇವತ್ತು ನನ್ನ ದೇವ್ರು ಹೆಂಗಿಕ್ಕೆ ಅವನಿಗೆ ಗೊತ್ತೇ. ನಾನು ಯಾರಿಗೂ ಅನ್ಯಾಯ ಮಾಡ್ದಿಲ್ಲಕ್ಕೆ, ಮೋಸ ಮಾಡ್ದಿಲ್ಲಕ್ಕೆ ಮತ್ತೆ ದೇವ್ರು ನಾನು ಹಿಂಗೆ ಇಕ್ಕಿರೋದು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.